ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 IPL ಮೊದಲನೇ ಪಂದ್ಯದಲ್ಲೇ ಶುಭಾರಂಭ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೈದರಾಬಾದ್ ತಂಡವನ್ನು ಬಗ್ಗು ಬಡಿದು RCB ತಂಡ ಮೊದಲನೇ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಾಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರ ಬಗ್ಗೆ ಮತ್ತು ನಮ್ಮ ಕಿಂಗ್ ಕೊಹ್ಲಿ ಆಗಿರ್ಬೋದು ಮತ್ತು ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಬಗ್ಗೆ ಏನೆಲ್ಲ ಅನ್ಸುತ್ತೆ ಕಮೆಂಟ್ ಮಾಡಿ. ಇನ್ನು ಡಪ್ಪಿ ಬೌಲಿಂಗ್ ಬಗ್ಗೆನೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ಹೈಲೈಟ್ಸ್ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಆದ್ರೆ ಸೋಲ್ತಾರೆ ಹೈದರಾಬಾದ್ ತಂಡ. ಇನ್ನು ನಮ್ಮ RCB ತಂಡ ಬೌಲಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಹೈದರಾಬಾದ್ ತಂಡ 201 ರನ್ ಆದ್ರೆ ಹೊಡಿತಾರೆ. ಪವರ್ ಪ್ಲೇ ನಲ್ಲಿ 3 ವಿಕೆಟ್ ಕಳ್ಕೊಂಡರು ಕೂಡ ನಾಯಕ ಇಶಾನ್ ಕಿಶನ್ ಅವರ 80 ರನ್ನಿನ ಬೆಂಕಿ ಆಟದ ಪ್ರದರ್ಶನದಿಂದಾಗಿ ಹೈದರಾಬಾದ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 9 ವಿಕೆಟ್ ಕಳ್ಕೊಂಡು 201 ರನ್ ಆದ್ರೆ ಹೊಡಿತಾರೆ. ಇನ್ನು ನಮ್ಮ RCB ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಜಾಕಬ್ ಡಪ್ಪಿ ಅವರು 4 ಓವರ್ ಬೌಲಿಂಗ್ ಮಾಡಿ 22 ರನ್ ನೀಡಿ 3 ವಿಕೆಟ್ ಆದ್ರೆ ತೆಗಿತಾರೆ. ಅದು ಎಸ್ಪೆಷಲಿ 5.5 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಆದ್ರೆ ಮಾಡ್ತಾರೆ ಜಾಕಬ್ ಡಪ್ಪಿ ಮತ್ತು ಒಳ್ಳೆ ಪರ್ಫಾರ್ಮ್ ಆದ್ರೆ ಮಾಡ್ತಾರೆ ಅಂತ ಹೇಳ್ಬೋದು ಜಾಕಬ್ ಡಪ್ಪಿ. ಇನ್ನು ಭುವನೇಶ್ವರ್ ಕುಮಾರ್ ಕೂಡ ಒಳ್ಳೆ ಪ್ರದರ್ಶನ ಆದ್ರೆ ಕೊಡ್ತಾರೆ ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ ಅವರು 4 ಓವರ್ ಬೌಲಿಂಗ್ ಮಾಡಿ 31 ರನ್ ಆದ್ರೆ ಕೊಡ್ತಾರೆ. ಇನ್ನು ಒಂದೇನಪ್ಪ ಇಲ್ಲಿ ಬ್ಯಾಡ್ ಅಂತಂದ್ರೆ ಅಭಿನಂದನ್ ಸಿಂಗ್ ಅವರು ಇವತ್ತು ತುಂಬಾನೇ ಆದ್ರೆ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ. 3 ಓವರ್ ಬೌಲಿಂಗ್ ಮಾಡಿ 38 ರನ್ ಆದ್ರೆ ಬಿಟ್ಟು ಕೊಡ್ತಾರೆ ಮತ್ತು ಅದು 12.67 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಇನ್ನು ರೊಮಾರಿಯೋ ಶೆಫರ್ಡ್ ಕೂಡ ಒಂದ್ ಒಳ್ಳೆ ಬೌಲಿಂಗ್ ಏನೋ ಮಾಡ್ತಾರೆ, 3 ವಿಕೆಟ್ ಆದ್ರೆ ತೆಗಿತಾರೆ. ಆದ್ರೆ ಸ್ವಲ್ಪ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ. 54 ರನ್ ಆದ್ರೆ ಕೊಡ್ತಾರೆ 4 ಓವರ್ ಗಳಲ್ಲಿ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ ಒಂದ್ ಒಳ್ಳೆ ಬೌಲಿಂಗ್ ಪ್ರದರ್ಶನ ತೋರಿದೆ ಅಂತ ಹೇಳ್ಬೋದು ನಮ್ಮ ಚಿನ್ನಸ್ವಾಮಿಯ ಗ್ರೌಂಡ್ ನಲ್ಲಿ. ಯಾಕಂತಂದ್ರೆ ಇದು ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಆಗಿರೋ ಕಾರಣದಿಂದಾಗಿ ನಮ್ಮ RCB ತಂಡ 200 ರನ್ ಅಲ್ಲಿ ಕಟ್ಟಿ ಹಾಕಿದ್ರೆ ತುಂಬಾನೇ ಆದ್ರೆ ಚೆನ್ನಾಗಿರ್ತಿತ್ತು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ SRH ತಂಡ 201 ರನ್ ಆದ್ರೆ ಹೊಡಿತಾರೆ. ಅನಂತರ ಇನ್ನಿಂಗ್ಸ್ ಚೇಸಿಂಗ್ ಮಾಡಕ್ಕೆ ಬಂದಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ 14.4 ಓವರ್ಗಳಲ್ಲಿ ಈ ಇನ್ನಿಂಗ್ಸ್ ಅನ್ನು ಮತ್ತು ಈ ರನ್ ಟಾರ್ಗೆಟ್ ಅನ್ನು ಈಸಿಯಾಗಿ ಚೇಸ್ ಆದ್ರೆ ಮಾಡಿ ಬಿಸಾಕ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರು ಕೇವಲ 8 ರನ್ ಆಡಿ ಔಟ್ ಆಗ್ತಾರೆ. ಆದರೂ ಕೂಡ ಎಲ್ಲೂ ಬಗ್ಗದಂತ ನಮ್ಮ RCB ತಂಡ ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್ ಅವರ ಬೆಂಕಿ ಮತ್ತು ಅದ್ಭುತ ಬ್ಯಾಟಿಂಗ್ ನಿಂದಾಗಿ ನಮ್ಮ RCB ತಂಡ ಇವತ್ತಿನ ಪಂದ್ಯದಲ್ಲಿ ಆದ್ರೆ ಭರ್ಜರಿ ಆಗಿದ್ರೆ ಗೆದ್ದು ಬೀಗಿದೆ ಮತ್ತು ಈ ಬಾರಿ IPL ಗೆ ಶುಭಾರಂಭ ಕೂಡ ಮಾಡಿದೆ. ವಿರಾಟ್ ಕೊಹ್ಲಿ 69 ರನ್ ಆದ್ರೆ ಹೊಡಿತಾರೆ 38 ಬಾಲ್ಗಳಲ್ಲಿ, 5 6 5 4 181 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಪಡಿಕಲ್ ಕೂಡ 26 ಬಾಲ್ಗಳಲ್ಲಿ 61 ರನ್ ಆದ್ರೆ ಹೊಡಿತಾರೆ, 7 4 4 6 234 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆನಂತರ ಬಂದಂತ ನಮ್ಮ ನಾಯಕ ರಜತ್ ಪಟ್ಟಿದಾರ್ ಅವರು ಕೂಡ ಎಲ್ಲೂ ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ತೋರಿಸ್ತಿಲ್ಲ ಅಂತ ಅನ್ನೋವರಿಗೆ ಇವತ್ತಿನ ಪಂದ್ಯದಲ್ಲಿ ಒಂದ್ ಒಳ್ಳೆ ನಾಕಾಡಿ ಮತ್ತು ಬೆಂಕಿ ಇನ್ನಿಂಗ್ಸ್ ಆಡಿ 31 ರನ್ ಆದ್ರೆ ಹೊಡಿತಾರೆ ಕೇವಲ 12 ಬಾಲ್ಗಳಲ್ಲಿ. ಅದು ಎಸ್ಪೆಷಲಿ 258 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ರಜತ್ ಪಟ್ಟಿದಾರ್. ಒಟ್ನಲ್ಲಿ ನಮ್ಮ RCB ತಂಡ ಬಂದ್ಬಿಟ್ಟು ಇವತ್ತು ಒಂದ್ ಒಳ್ಳೆ ನಾಕಾದ್ರೆ ಆಡ್ತಾರೆ ಮತ್ತು ಪ್ರತಿಯೊಬ್ಬ ಆಟಗಾರನು ಕೂಡ ಒಂದ್ ಒಳ್ಳೆ ಬೆಂಕಿ ಪ್ರದರ್ಶನ ಕೊಟ್ಟು ಒಂದೊಳ್ಳೆ ಅದ್ಭುತ ಪ್ರದರ್ಶನದಿಂದ ಈ ಗೆಲುವಾದ್ರೆ ಸಿಕ್ಕಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ. ಇನ್ನು ಈ ವರ್ಷದ ಮೊದಲನೇ ಪಂದ್ಯದಲ್ಲಿ ಅದ್ಭುತವಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ.